ಎಲ್ಲರಿಗೂ ನಮಸ್ಕಾರ. ಎಚ್ ವ್ಲಾಗ್ಗೆ ಸ್ವಾಗತ. ನಾನು ಚಂದ್ರಿಕಾ. ಇದು ಸ್ಯಾಟರ್ಡೇ ಸಂಡೆಯ ವ್ಲಾಗ್ ಆಗಿರುತ್ತೆ. ಇವತ್ತಿನ ದಿನ ನನಗೆ ತುಂಬಾ ಅಂದರೆ ತುಂಬಾ ಖುಷಿ ಆಗ್ತಿದೆ. ಯಾಕಪ್ಪ ಅಂದರೆ ತುಂಬ ವರ್ಷಗಳ ಕನಸು ನನಸಾಗ್ತಿದೆ. ಭರತನಾಟ್ಯ ಪ್ರೋಗ್ರಾಮ್ನ ಕೊಡ್ತಾ ಇರೋದು ತುಂಬ ಎಕ್ಸೈಟ್ ಆಗಿದ್ದೀನಿ. ಯಾಕಪ್ಪ ಅಂದರೆ ಎಷ್ಟು ವರ್ಷಗಳ ಕನಸು ಅಂದರೆ ನಾನದು ಹೇಳಲಿಕ್ಕೆ ಆಗಲ್ಲ. ಚಿಕ್ಕಳಿಂದ ತುಂಬ ಕನಸುಗಳನ್ನ ಕಟ್ಟಿದ್ದೆ. ಆ ಕನಸುಗಳು ಆ ಚಿಕ್ಕ ವಯಸ್ಸಲ್ಲಿ ನೆರವೇರಲಿಲ್ಲ, ಈಗ ನೆರವೇರ್ತಿದೆ. ತುಂಬಾ ಖುಷಿ ಆಗ್ತಿದೆ. ಸೊ ಈಗ ನಾವು ಇನ್ನೂ ಹೋಗಿರಲಿಲ್ಲ, ಟೈಮ್ ಕೂಡ ಇತ್ತು. ಹಾಗಾಗಿ ಪಾರ್ಕಿಗೆ ಹೋಗೋಣ ಅಂತಂದು ಸ್ವಲ್ಪ ವರ್ಕೌಟ್ ಎಲ್ಲ ಮಾಡಿಕೊಂಡು ಬಾಡಿ ಫ್ರೀಯಾಗಿ ಇಟ್ಕೊಳ್ಳೋಣ ಅಂತಂದು ಸೀದಾ ಪಾರ್ಕಿಗೆ ಹೋಗಿ ವರ್ಕೌಟ್ ಮುಗಿಸ್ಕೊಂಡು ಎಳ್ನೀರು ಕುಡ್ದಿದ್ದು ತುಂಬಾ ಖುಷಿ ಆಯಿತು. ಒಬ್ಬ ಹ್ಯಾಂಡಿಕ್ಯಾಫ್ಟ್ ಅವರು ಎಳ್ನೀರು ಮಾರ್ತಾಯಿದ್ರು. ಕಾಲು ಸರಿ ಇಲ್ಲ ಅಂದ್ರೂ ಕೂಡ ಅವರು ವರ್ಕ್ ಮಾಡ್ತಾಯಿದ್ದಾರೆ. ನಮ್ಮಂಥವ್ರಿಗೆ ನಿಮ್ಮಂಥವ್ರಿಗೆ ಕೆಲಸ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಎಳ್ನೀರು ಕುಡ್ಕೊಂಡು ಸೀದಾ ಮನೆಗೆ ಬಂದ್ವಿ. ಮನೆಗೆ ಬಂದು ನಾನು ಟಿಫನ್ಗೆಲ್ಲ ರೆಡಿ ಮಾಡಿಟ್ಟಿದ್ದೆ. ಟಿಫನ್ ಕೂಡ ಚೆನ್ನಾಗಿತ್ತು ಅಂತ ಹೇಳಿದರು. ಟಿಫನ್ ಕೂಡ ಮಾಡಿಕೊಂಡು ರೆಡಿ ಕೂಡ ಆದೆ. ತುಂಬ ಎಕ್ಸೈಟ್ ಆಗಿದ್ದೀನಿ. ಯಾಕಂದರೆ ತುಂಬ ವರ್ಷಗಳ ಕನಸು ನನಸಾಗ್ತಿದೆ ಅಂದಾಗ ಅದು ಹೇಳಲಿಕ್ಕೆ ಆಗಲ್ಲ. ಸೊ ಭರತನಾಟ್ಯಕ್ಕೆ ಏನೇನು ಬೇಕು, ಕಾಸ್ಟ್ಯೂಮ್ಸ್, ಜ್ಯುವೆಲರ್ಸ್ ಎಲ್ಲ ಕೂಡ ಪ್ಯಾಕ್ ಮಾಡಿ ಇಟ್ಕೊಂಡೆ. ಮನೆಯವರೇ ಬಿಟ್ಟು ಬರ್ತೀನಿ ಅಂದರು. ಸೀದಾ ಅವರು ಕೂಡ ಬಿಟ್ಟು ಬಂದರು. ರವೀಂದ್ರ ಕಲಾಕ್ಷೇತ್ರ ನೀವು ನೋಡ್ತಾ ಇರ್ಬೋದು. 7:30 ಆಗೋಗಿತ್ತು. ಬಂದ ತಕ್ಷಣ ಫಸ್ಟು ಸ್ಟೇಜ್ದು ವಿಡಿಯೋ ಮಾಡಿಕೊಂಡೆ. ಈಗ ಆಲ್ರೆಡಿ ತುಂಬ ಜನ ಮೇಕಪ್ ಕೂಡ ಮಾಡ್ಕೊಂಡಿದ್ದು ಭರತನಾಟ್ಯಕ್ಕೆ. ನಾನು ಕೂಡ ಮೇಕಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡ್ತಾ ಇರ್ಬೋದು ಮೇಕಪ್ ಆರ್ಟಿಸ್ಟ್ ಎಲ್ಲರೂ ಬಂದಿದ್ದರು ನಮಗೆ ಮೇಕಪ್ ಮಾಡಲಿಕ್ಕೆ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಅವರೇ ಒಂದು 4 ಜನ ಇದ್ದರು. ಮೇಕಪ್ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು. ತುಂಬ ಖುಷಿ ಆಯಿತು. ನೀವು ನೋಡ್ತಾ ಇರ್ಬೋದು, ಇದು ನನ್ನ ಲಾಸ್ಟ್ ಲುಕ್ ಅಂತಲೇ ಹೇಳ್ಬೋದು. ಎಷ್ಟು ಚೆಂದಾಗಿ ಮಾಡಿದ್ದಾರೆ ಅಂದರೆ ತುಂಬಾ ಖುಷಿ ಆಗ್ತಿದೆ. ಆ ಟೈಮ್ ಕೂಡ ಇತ್ತು ನಮಗೆ ಮೇಕಪ್ ಮಾಡಿದ ಮೇಲೆ. ಹಾಗಾಗಿ ಪುಟ್ಟ ಮಕ್ಕಳ ಜೊತೆ ಫೋಟೋಗಳ ತಗೊಂಡೆ. ನಂತರದಲ್ಲಿ ನನಗೆ ತುಂಬ ಇಷ್ಟ ಆಗೋಂಥ ಒಂದು ಪುಟ್ಟ ಹುಡುಗಿ ಅಂದರೆ ಲಿಖಿತ ಅಂತ. ತುಂಬಾ ಚೆನ್ನಾಗಿ ಭರತನಾಟ್ಯ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಎಕ್ಸ್ಪ್ರೆಷನ್ಸ್ ಸಖತ್ತಾಗೆ ಮಾಡ್ತಾಳೆ. ಮತ್ತು ನಮ್ಮ ಗ್ರೂಪ್ ಜೊತೆಗೆ ಅಲ್ಲಿರುವಂಥ ಮಕ್ಕಳ ಜೊತೆಗೆ ಕೂಡ ಇನ್ಸ್ಟಾದಲ್ಲಿ ಓಪನ್ ಮಾಡ್ಕೊಂಡು ಇದು ನಮ್ಮ ಭರತನಾಟ್ಯದ ಪ್ರೋಗ್ರಾಮ್ನ ಡ್ಯಾನ್ಸ್ ಹೇಗಿತ್ತು. ತುಂಬಾ ಖುಷಿಪಟ್ಟರು. ಫೈನಲಿ ನಮ್ಮ ಮೇಡಮ್ ಜೊತೆಗೆ ನಾವು ಫೋಟೋಗಳ ತೆಗೆಸ್ಕೊಂಡ್ವಿ. ತುಂಬ ಅಂದರೆ ಅವರು ನಮಗೋಸ್ಕರ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ರು. ನಂತರದಲ್ಲಿ ನಮ್ಮ ಹಸ್ಬೆಂಡ್, ನಮ್ಮ ಪತಿರಾಯನ ಜೊತೆಗೆ ಫೋಟೋಗಳು ತೆಗೆಸ್ಕೊಂಡ್ವಿ. ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಒಂದು ಆಟೋದಲ್ಲಿ ಒಂದು ಟೈಟಲ್ ಇತ್ತು, ನೋಡಿದ ಅಂದರೆ ID ನಂಬರ್. ಅದು ನಿಮಗೆ ಗೊತ್ತಿರ್ಬೋದು, ಏನು ಹೇಳಲಿಕ್ಕಾಗಲ್ಲ. ಆರೋಪಿ ಮಾತ್ರ ಅಪರಾಧಿ ಅಲ್ಲ ಅಂತ. ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ಹೋಟೆಲ್ಗೆ ಹೋಗಿ ಅಲ್ಲಿ ಕೂಡ ಊಟ ಮಾಡಿಕೊಂಡು ಸೀದಾ ಮನೆಗೆ ಬಂದ್ವಿ. ನನಗೆ ಸ್ವಲ್ಪ ಕೈಗೆ ಏಟಾಗಿತ್ತು ಮಾರ್ನಿಂಗ್ಗೆ, ಮತ್ತು ಅದು ತುಂಬಾ ನೋವ್ತಾ ಇತ್ತು ಅಂತ ಪ್ಯಾಡ್ಸ್ ಕೂಡ ಹಾಕಿದ್ರು. ಇದು ಸಂಡೆಯ ವ್ಲಾಗ್ ಆಗಿರುತ್ತೆ. ಇವತ್ತು ಭೀಮನ ಅಮಾವಾಸ್ಯೆ ಇರೋದ್ರಿಂದ ಒಂಥರ ಏನು ಹೇಳೋಕ್ಕಾಗಲ್ಲ, ಒಂದು ಹಬ್ಬದ ರೀತಿ ಅಂತಲೇ ಹೇಳ್ಬೋದು ಮನೆಯ ವಾತಾವರಣ. ಹಾಗಾಗಿ ಸ್ವಲ್ಪ ನಮ್ಮ ಮನೆಯವ್ರಿಗಂತೂ ಅಂಗಳ ಸಾರಿಸ್ಬಿಟ್ಟು, ನೀರು ಹಾಕ್ಬಿಟ್ಟು, ಅರಿಶಿನ ಕುಂಕುಮ ಇಟ್ಬಿಟ್ಟು ರಂಗೋಲಿ ಹಾಕೋದು ಅಂದರೆ ತುಂಬಾ ಇಷ್ಟ. ಅವ್ರು ತುಂಬಾ ಖುಷಿಪಟ್ಟರು. ಮತ್ತು ನಾವು ಹೊರಗಡೆ ಹೋಗಿದ್ವಿ ಪಾರ್ಕಿಗೆ. ಅದೇ ರೀತಿಯಾಗಿ ಹೊರಗಡೆ ನೇಚರ್ ಅಂದರೆ ನಮ್ಮ ಮನೆಯವ್ರಿಗೆ ಆಗಿರ್ಬೋದು, ನನಗಾಗಿರೋದು ತುಂಬಾ ಇಷ್ಟ. ಹಾಗಾಗಿ ವಾಕ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಬ್ಯಾಂಕಿಗೆ ದುಡ್ಡು ಹಾಕಬೇಕಿತ್ತು, ಹಾಕ್ಬಿಟ್ಟು ಸೀದಾ ಮನೆಗೆ ಬಂದ್ವಿ. ಮನೆಗೆ ಬಂದುಬಿಟ್ಟು ಪೂಜೆಗೆಲ್ಲ ತಯಾರಿ ಮಾಡಿಕೊಂಡೆ. ಎಲ್ಲ ರೆಡಿ ಆಗಿಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವ್ರಿಗೆ ಪಾದ ಪೂಜೆ ಮಾಡಬೇಕು ಅಂತಂದು ಫಸ್ಟ್ ಟೈಮು ನಮ್ಮ ಕಡೆ ಎಲ್ಲ ಈ ಥರ ಪಾದ ಪೂಜೆ ಎಲ್ಲ ಮಾಡ್ತಾ ಇರಲಿಲ್ಲ ಹಸ್ಬೆಂಡ್ಗೆ. ಬಟ್ ಇಲ್ಲಿ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ನೀವು ನೋಡ್ತಾ ಇರ್ಬೋದು. ನನಗಿಂತ ಅವ್ರಿಗೆ ತುಂಬಾ ಖುಷಿ. ಯಾಕಂದರೆ ಅವರು ಇಷ್ಟು ದಿನ ಸಿಂಗಲಾಗೇ ಇದ್ದರು. ಒಬ್ಬ ರೂಮಲ್ಲಿ ಇರ್ತಾಯಿದ್ರು. ಈಗ ಹೊಸ್ದಾಗಿ ಮದುವೆ ಆದಾಗ ಅವ್ರಿಗೆ ಇನ್ನೂ ಒಂಥರ ಖುಷಿ ಇರುತ್ತೆ. ನಮಗೂ ಕೂಡ ಒಂಥರ ಏನೋ
ತುಂಬಾ ಅಂದರೆ ತುಂಬಾ ಖುಷಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಳ್ಳೆಯ ಬಹಳ ಸಂಗಾತಿ ಸಿಕ್ಕಾಗ ಇಬ್ಬರಿಗೂ ಸಹ ಅದೇನು ಹೇಳಲಿಕ್ಕೆ ಆಗಲ್ಲ, ಅಷ್ಟು ಖುಷಿಯಾಗುತ್ತೆ. ಇಬ್ಬರು ಒಂದು ಉತ್ತಮವಾದಂಥ ಬಾಂಧವ್ಯ ಇರ್ಬೋದು, ಎಷ್ಟೇ ಕಷ್ಟ ಸುಖ ಏನೇ ಇದ್ದರೂ ಸಹ ಸಮನಾಗಿ ಅನುಸರಿಸ್ಕೊಂಡು ಜೀವನ ನಡೆಸ್ತಾ ಇರೋದು ಅವ್ರಿಗೆ ತುಂಬಾ ಖುಷಿ ಕೊಡ್ತು. ಆದರೆ ಭೀಮನ ಅಮಾವಾಸ್ಯೆ ದಿವಸ ಪೂಜೆ ಎಲ್ಲ ಮಾಡಿದ್ಮೇಲೆ ದುಡ್ಡು ಕೊಡ್ತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಬಟ್ ನಮ್ಮ ಮನೆಯವ್ರು ದುಡ್ಡು ಕೊಟ್ಟರು, ಒಂದು ₹1000 ಕೊಟ್ಟರು. ಅದು ಒಂಥರ ಏನೋ ಸಖತ್ತಾಗಿತ್ತು. ಅದೆಲ್ಲದಕ್ಕಿಂತ ಪೂಜೆ ಮಾಡಿದ್ದು ನನಗೇನೋ ಆತ್ಮತೃಪ್ತಿ ಸಿಕ್ತು. ಏನು ಹೇಳಲಿಕ್ಕೆ ಆಗಲ್ಲ. ನಮ್ಮ ಜೀವನದ ಜೊತೆಗೆ ಕೊನೆಯ ತನಕ ನಮ್ಮ ಬಹಳ ಸಂಗಾತಿಯಾಗಿ ನಮ್ಮ ಕಷ್ಟ ಸುಖದಲ್ಲಿ ಇರ್ತಾರೆ ಅನ್ನೋದು ಅದು ಹೇಳಲಿಕ್ಕೆ ಆಗಲ್ಲ. ಅವರು ಕೂಡ ತುಂಬಾ ಖುಷಿಪಟ್ಟರು. ಯಾಕಂದರೆ ನಾವು ಸಾಟರ್ಡೆ ಕೂಡ ನಾವು ಊರಿಗೆ ಹೋಗಬೇಕಿತ್ತು ನೈಟು. ಬಟ್ ಭೀಮನ ಅಮಾವಾಸ್ಯೆ ಪೂಜೆ ಇರೋದ್ರಿಂದ ಬೇಡ ಹೋಗೋದು ಅಂಥೇಳಿ ಇದ್ಬಿಟ್ಟು ಸಾಟರ್ಡೆ ಈವ್ನಿಂಗೆ ನಾವೆಲ್ಲ ಕೂಡ ಏನೇನು ಮನೆಗೆ ಏನೇನು ಬೇಕೋ ಎಲ್ಲ ಪರ್ಚೇಸ್ ಮಾಡಿಬಿಟ್ಟು ಪೂಜೆ ಮುಗಿಸ್ಕೊಂಡ್ವಿ. ಬಟ್ ಮಾರ್ನಿಂಗೆ ನಮಗೆ ಸಿಲಿಂಡರ್ ಖಾಲಿ ಆಗಿರೋದ್ರಿಂದ ಮತ್ತೆ ನಾನು ಯಾವುದೇ ರೀತಿಯಾಗಿ ಪ್ರಸಾದ ಮಾಡಲಿಕ್ಕಾಗಲಿಲ್ಲ. ಊಟಕ್ಕೆ ಅಡುಗೆ ಕೂಡ ಮಾಡಲಿಕ್ಕಾಗಿಲ್ಲ. ನಾನೇನೋ ಮಾಡಬೇಕು, ಹೋಳಿಗೆ ಊಟ ಮಾಡಬೇಕು, ಅಡುಗೆ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ಸಿಲಿಂಡರ್ ಖಾಲಿ ಆಗಿತ್ತು. ಈಗ ಆಲ್ಮೋಸ್ಟ್ ಎಲ್ಲರ ಮನೆಗೂ ಕೂಡ ಡಬಲ್ ಸಿಲಿಂಡರ್ ಕೂಡ ಇರುತ್ತೆ. ಬಟ್ ನಾವೀಗ ಮದುವೆ ಆಗಿ 3 ತಿಂಗಳಾಗಿದೆ. ಹಾಗಾಗಿ ಯಾವುದೇ ರೀತಿಯಾಗಿ ನಾವು ಡಬಲ್ ಸಿಲಿಂಡ್ರ್ ಕೂಡ ಮಾಡ್ಕೊಂಡಿಲ್ಲ. ಸಿಂಗಲ್ ಇತ್ತು ಬೇಕು ಅಂತೇಳ್ಬಿಟ್ಟು ಪೂಜೆ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಹಾಗಾಗಿ ನಮ್ಮ ಮನೆಯವರು ಸ್ವಲ್ಪ ಹೊರಗಡೆನೇ ಹೋಟೆಲ್ಗೆ ಹೋಗ್ಬಿಟ್ಟು ಊಟನೂ ತಂದರು, ಸ್ವೀಟ್ ಕೂಡ ತಂದಿದ್ದರು. ತುಂಬಾ ಖುಷಿ ಇತ್ತು ಈ ದಿನ. ನೋಡಿದ್ರಲ್ಲ, ಇದಿಷ್ಟು ಸಾಟರ್ಡೆ ಸಂಡೆಯ ವ್ಲಾಗ್ ಆಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.